ನೋಡ್ರಿ ಹಂಚು ದೋಸೆ ಆದಮೇಲೆ ಹಿಂಗೆ ಸ್ವಲ್ಪ ನೀರು ಗೊಜ್ಜಿ ಒರೆಸಿದ್ರೆ ಚಲೋ ಇದಾಗ್ತೈತಿ. ಆಯ್ತು ಶೋನ ಪಿಕಲ್ ಕೊಟ್ಟಾಡಿ ನಿಂಗೂ ಹಾಕಾಕ್ತೇನೆ ಅವ. ಹಂಗೆ ಒಯ್ಯಮ್ಮ ಡೈಲಿ ಹಾಕೋತೈತಿ. ನೋಡ್ರಿ ಈ ಸೈಡ್ದು ಇದು ಇಡ್ಲಿ ರೈಸ್ ಯೂಸ್ ಮಾಡಿದರೆ ಕೈಲೇ ತೆಗಿಬೋದು ಆರಾಮ. ಎಷ್ಟು ಚಲೋ ಇದಾಗ್ತವೆ. ಎಷ್ಟು ತಿಳಗೆ ಹೊಡೆದ್ರೂ ಆರಾಮಾಗಿ ಬರ್ತವೆ. ನಾನು ಸ್ವಲ್ಪ ಸೋಯಾಬೀನ್ ಹಾಕ್ತೀನಿ. ಸೋಯಾಬೀನ್ ಚಲೋ ಪ್ರೋಟೀನ್ ಇರ್ತೈತಿ, ಹುಡುಗರಿಗೆ ಶಕ್ತಿ ಬರ್ತೈತೆ ಅಂತಂದೆ. ಡಾಲು ತೋಮ ಬಂದು ತಗೋಬೇಕ ತೀರೇಗನ್ಮ. ನಿಂಗೂ ಬೇಕಾ ಶಾನ? ಹೌದಾ? ಆಕೆ ಕಾರ್ಟೂನ್ ನೋಡತ್ತಾಳ ಅದ್ರಾಗ. ಬೆಕ್ಕಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ, ಯಾಕಂದ್ರೆ ಅದ್ರ ಡೆಲಿವರಿ ಐತಿ, ಬೇಬಿ ಹುಡ್ತಾವ ಅಂತ ಹೇಳತ್ತದ. ನನ್ನ ಮಕ್ಕಳಿಗೆ ಬೆಕ್ಕು ನಾಯಿ ಅಂದ್ರೆ ದೊಡ್ಡ ಇಷ್ಟ. ಸ್ವಲ್ಪ ಎಣ್ಣೆ ಸುಮ್ಮ ರುಚಿ ಹಾಕೋದು, ಅದು ಎಣ್ಣೆ ಹಾಕಿಲ್ಲ ಅಂದ್ರೆ ಅವು ಹೇಳ್ತಾವೆ. ಈಗ ನೋಡ್ರಿ ಕೈ ಸುಡಾಗ್ತೈತಿ. ಅದು ಆರಾಮ ಮಾಡ್ಬೋದು. ಪರ್ಫೆಕ್ಟ್. ನೋಡಿ ಇನ್ನೊಂದು ಸ್ವಲ್ಪ ಚಟ್ನಿ ಕೊಡಲಿ. ಈಗ ನನಗೆ ಹಾಕ್ತೇನೆ. ಅವ್ರಿಗೊಂದು ಸ್ವಲ್ಪ ಚಟ್ನಿ ಬೇಕು ಅಂತಾರೆ. ಹಾಂ ಹಾಕ್ತೀಯ ಡ್ಯಾಡಿ? ಹಾಕಿ ಹಾಕ್ತಾ ಹೋಗು. ಸ್ವಲ್ಪ 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 ಹಾಂ ಅಷ್ಟು ಸಾಕು. ಭಾಳ ಚಟ್ನಿ ಸಾಕು. ವೆರಿ ಗುಡ್ ಮಾ. ಸಾಕು. ಅಲ್ಲೇ ನಾ ತಿಂತೀನಿ. ಬಂಗಾರಿ ಇಲ್ಲೇ ಕೆಳಗೆ ನಾ ತಿಂತೀನಿ. ನೋಡ್ರಿ ನಾ ಆಲ್ಮೋಸ್ಟ್ ಹಂಚಿ ಹೆಚ್ಚೋರ್ಗೂ ಹಾಕಿದ್ರು ಆರಾಮಾಗಿ ಮೊನ್ನೆ ತೊಗೊಂಡೈತಲ್ಲ.
ಅದ ಮ್ಯಾಕ್ಸ್ ಹೋಗೋ ತೊಗೊಳಂತು ಹಂಗೆ ಮಾಡೋಣ ಬಿಡು. ಅಲ್ಲ ಬಿಗ್ ಬಿಲಿಯನ್ ಡೇ ಒಳಗೆ ಹಂಗೆ ಸಿಗ್ತಾವಂದ್ರೆ ಓಕೆ. ಹಾಂ ಆಯ್ತು ಹಂಗೆ ಮಾಡೋಣ ಬಿಡು. ಹಾಂ ನಾನು ಊಟಕ್ಕೆ ಕೊಡ್ತೇನೆ, ಹಸುವಾಗೈತೆ ಎಲ್ಲದು ಆಯ್ತು. ಇದನ್ನು ಹಂಚೊಳಗೆ ಹಾಕಿ ನಾನು ಕೊಡ್ತೇನೆ, ಇದಾದ್ಮೇಲೆ ನಾನು ಕೊಡ್ತಾರೆ. ನಾವು ಒಂದು ಮೊಸರಿಗೆ ತೊಗೊಂಡಿರಿ, ಯಾಕಂದ್ರೆ ನಂಗೆ ಖಾರ ಇಷ್ಟ, ಇವ್ರ ಸಲುವಾಗಿ ನಾನು ಸಪ್ಪನ್ನು ಮಾಡಿದ್ದೆ.